ಇನ್ನು ಇದೇ ರಾಮ ಮಂದಿರದ ದೇಣಿಗೆ ವಿಚಾರದಲ್ಲಿ ಅಕ್ರಮ ವಿಚಾರ ಏನಿದೆ, ಚಿನ್ನ ಬೆಳ್ಳಿ ದುಡ್ಡಿಲ್ಲ ಅಂತ ರಾಜೀನಾಮೆ ಕೊಡ್ತಾ ಇದ್ದಾರೆ. ಆದ್ರೆ ಪ್ರಧಾನಮಂತ್ರಿ ಅವರು ಅಂತೂ ಮೌನವಾಗಿದ್ದಾರೆ ಅಂತ ಮಾತಾಡ್ತಾ ಇರುವಂತದ್ದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಚಿನ್ನ ಬೆಳ್ಳಿ ದುಡ್ಡಿಲ್ಲ ಅಂತ ರಾಜೀನಾಮೆ ಕೊಡ್ತಾ ಇದ್ದಾರೆ. ಆದ್ರೆ ಪ್ರಧಾನಮಂತ್ರಿ ಅವರು ಮಾತ್ರ ಈ ಒಂದು ವಿಚಾರವಾಗಿ ಮೌನವಾಗಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯ ಹೇಳಿಕೆ ಕೊಡ್ತಾ ಇರುವಂತದ್ದು. ಕರ್ನಾಟಕಕ್ಕೆ ನಂಟಿದೆ ಅಂತ ಯಾವುದು ಅಯೋಧ್ಯೆಯಲ್ಲಿ ಆಗಿರುವಂತಹ ಪ್ರಕರಣ, ರಾಮ ಮಂದಿರ ಪ್ರಕರಣಕ್ಕೆ ಕರ್ನಾಟಕದ ನಂಟಿದೆ ಅಂತ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ದಾರೆ. ನೋಡಿ, ಅದೇನಿದೆ ನನ್ನ ಸರಿಯಾಗಿ ಗೊತ್ತಿಲ್ಲ. ಬರ್ಲಿ, ಅದೇನಾದ್ರೂ ಅಂತದ್ದು ಯಾವ್ದಾದ್ರು ಇದ್ರೆ ನೋಡಿ. ಇವರೇ ಬಹಳ ಸ್ಪಷ್ಟವಾಗಿ ಎದ್ ಕಾಣೋದೇನು, ಬಿಜೆಪಿಯವರಿಗೆ RSS ಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ ಇಲ್ಲಿ, 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತೆ ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದ್ರೆ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದು ದೊಡ್ಡ ದೊಡ್ಡ ಭಾಷಣ ಹೊಡಿತಾ ಇದ್ದಾರೆ. ಏನಂತ? ರಾಮ್ ಭಕ್ತರ ಶ್ರದ್ಧೆ ಬಗ್ಗೆ ಅನುಮಾನ ಮಾಡಬೇಡಿ, ಕೆರಳಿಸಬೇಡಿ ಅಂತ. ಕೆರಳಿಸಿದ್ ಯಾರು ಸ್ವಾಮಿ? ಕಾಂಗ್ರೆಸ್ನವರ? ನಾವ? SP ಅವರ? ಲೂಟಿ ಹೊಡೆದಿದ್ದು ನೀವು, ನಿಮ್ಮ ಸರ್ಕಾರ. ನಿಮ್ಗೆ ಪಾಲ್ ಬಂದಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಆದ್ರಿಂದ ಏನೇ ತನಿಖೆಗೂ ಕೂಡ ನೋಡಿ, SIT ಮಾಡಿದ್ರಲ್ವಾ? ಕೇಳಿಯಪ್ಪ, SIT ಮಾಡಿದ್ರಲ್ಲ, SIT ವಿತೌಟ್